ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ತಲಕಾಡಿನಲ್ಲಿರೋ ವೈದ್ಯನಾಥೇಶ್ವರ ದೇವಸ್ಥಾನದ ಒಳಗಡೆ ಬಂದು ಒಂದು ಶಿವಲಿಂಗ ವಿಗ್ರಹವಿದೆ. ಅದೇ ವೈದ್ಯನಾಥೇಶ್ವರ ದೇವಸ್ಥಾನ ಒಳಗಡೆ ಇರೋ ಒಂದು ವಿಗ್ರಹ ನೋಡಿ. ಇದು ತುಂಬಾ ಹಳೆ ಕಾಲದ ದೇವಸ್ಥಾನ, ತುಂಬಾ ಹಳೆಯದು ಅಂತ ಹೇಳ್ಬೋದು. ಸುಮಾರು 1000 ವರ್ಷಗಳಿಗಿಂತ ಮೇಲೆ ಆಗಿದೆ. ಕಂಬಗಳು ಅಲ್ಲಲ್ಲಿ ಕುಸಿತಾ ಇರೋದ್ರಿಂದ ರಾಡ್ಗಳನ್ನ ಕೊಟ್ಟು ಅಲ್ಲಲ್ಲಿ ಸಪೋರ್ಟಾಗಿ ನಿಲ್ಲಿಸಿದ್ದಾರೆ. ಎಂಟ್ರೆನ್ಸಲ್ಲಿ ನೋಡು, ಇಬ್ಬರು ದ್ವಾರಪಾಲಕರ ಥರ ಶಿಲೆಗಳಲ್ಲಿ ಕೆತ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಮೇಲ್ಗಡೆ ನೀವೇನು ನೋಡ್ತಿದ್ದೀರಾ ಅದು ಪೂರ್ತಿ ನೀಲಗಿರಿ ಮರಗಳು. ದೇವಸ್ಥಾನದ ಎದುರುಗಡೆ ಬಂದು ಬಸವ ಇದೆ ನೋಡಿ, ಎಷ್ಟು ಮುದ್ದಾಗಿರೋ ಒಂದು ಬಸವ ಇದೆ. ಬಸವ ಹಿಂದೆಗಡೆ ಸ್ತಂಭ ಇದೆ. ಈ ದೇವಸ್ಥಾನಕ್ಕೆ ನಾನು ಸುಮಾರು ಸಲ ವಿಸಿಟ್ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ. ಪ್ರತಿ ಸಲ ಹೋದಾಗಲೂ ಒಂದೊಂದು ಚೇಂಜ್ ಇರುತ್ತೆ. ದೇವಸ್ಥಾನದ ಎಡಗಡೆಗೆ ಒಂದು ದೊಡ್ಡದಾದ ಪಾರಿಜಾತ ಮರ ಇದೆ ನೋಡಿ. ಆ ಪಾರಿಜಾತ ಮರದ ಸುತ್ತಲೂ ಎಷ್ಟೊಂದು ಪಾರಿಜಾತ ಹೂಗಳು ಬಿದ್ದಿವೆ. ತುಂಬಾ ಬಿದ್ದಿದ್ದಾವೆ. ಎಷ್ಟೊಂದು ಹೂಗಳು ಅಂದರೆ ಅಷ್ಟು ಹೂಗಳು ಇದೆ ನೋಡಿ. ಇದು ದೊಡ್ಡದಾದ ಪಾರಿಜಾತ ಮರ. ದೇವಸ್ಥಾನದ ಹೊರಗಡೆ ಬಂದರೆ ಬಲಭಾಗಕ್ಕೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಪಕ್ಕದಲ್ಲಿ ಏನು ನೀವು ಮೆಟ್ಲು ನೋಡ್ತಿದ್ದೀರಾ, ಆ ಮೆಟ್ಲುಗಳನ್ನು ಹತ್ತಿಕೊಂಡು ಕಾವೇರಿ ನದಿ ತೀರಕ್ಕೆ ಹೋಗುವಂತಹ ಒಂದು ರಸ್ತೆ, ಮರಳು ರಸ್ತೆಯನ್ನು ನಾವು ನೋಡಬಹುದು. ಈ ಮರಳು ರಸ್ತೆಯಿಂದ ಹಾದು ಹೋದರೆ ಸುಮಾರು 1 ಕಿಲೋಮೀಟ್ರ್ ನಡಿಬೇಕಾಗುತ್ತೆ ಈ ಮರಳು ರಸ್ತೆಯಲ್ಲಿ. ಆವಾಗ ನಾವು ಕಾವೇರಿ ನದಿ ತೀರಕ್ಕೆ ತಲುಪ್ತೀವಿ. ಅಲ್ಲಿ ಬೋಟಿಂಗ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಮೊದಲೆಲ್ಲನೂ ನಾವು ನಡ್ಕೊಂಡು ಈ ಬಿಸಿ ಮರಳಲ್ಲೇ ಹೋಗಬೇಕಾಗಿತ್ತು. ಕಾಲೆಲ್ಲ ಸುಟ್ಟೋಗ್ತಾಯಿತ್ತು, ತುಂಬ ಕಷ್ಟ ಆಗ್ತಾಯಿತ್ತು. ಕಾಲು ಮರಳೊಳಗಡೆ ಎಲ್ಲ ಕುಸಿದ್ಕೊಂಡ್ಬಿಡ್ತಿತ್ತು. ಈಗ ಶೆಲ್ಟರ್ ಮಾಡಿದ್ದಾರೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಯಾವುದೇ ಬಿಸಿ ಮರಳು ನಮ್ಮ ಕಾಲನ್ನು ಸುಡೋದಿಲ್ಲ. ಈ ರೀತಿ ನಡ್ಕೊಂಡೋಗಿ ನಾವು ಕಾವೇರಿ ನದಿ ಹತ್ರ ಹೋಗ್ಬೋದು. ಸುತ್ತಲೂ ನೀಲಗಿರಿ ಮರಗಳು ತುಂಬಾ ಬೆಳ್ಕೊಂಡಿವೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.